ನಮಸ್ಕಾರ. ನನ್ನ ಹೆಸರು ಸವಿತಾ. ನನ್ನ ಚಾನಲ್ ಹೆಸರು ಸವಿ ಬ್ಲಾಗ್ಸ್. ನಿನ್ನೆ ವಿಡಿಯೋದಾಗ ನಾನು ನಿಮಗೆ ಥೈರಾಯ್ಡ್ ಅಂದರೆ ಏನು, ಥೈರಾಯ್ಡ್ ಗ್ಲ್ಯಾಂಡ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿನಿ. ಥೈರಾಯ್ಡ್ ಗ್ಲ್ಯಾಂಡ ಮತ್ತು ಇದ್ರಾಗೆ ಹಾರ್ಮೋನ್ ಇರ್ತಾವೆ, ಇದ್ರ ಕಂಡೀಷನ್ ಏನೇನು ಬರ್ತಾವೆ ಇದೆಲ್ಲ ಹೇಳಿದ್ನಿ. ಇವತ್ತು ಅದ್ರಾಗಿಂದ ಒಂದು ಥೈರಾಯ್ಡ್ ಕಂಡೀಷನ್ ಬಗ್ಗೆ ನಾನು ಮಾತಾಡಕ್ಕೆ ಬಂದೀನಿ. ಇದು ಥೈರಾಯ್ಡ್ ಕಂಡೀಷನ್ ಹೈಪೋಥೈರಾಯ್ಡಿಸಮ್ ಅಂದ್ರೆ ಏನಂದ್ರೆ ಇದು ಥೈರಾಯ್ಡ್ ಹಾರ್ಮೋನ್ನ ಸರಿಯಾಗಿ ಆ ಥೈರಾಯ್ಡ್ ಗ್ಲ್ಯಾಂಡ್ದಿಂದ ರಿಲೀಸ್ ಆಗಂಗಿಲ್ಲ. ನಮಗೆ ಶರೀರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಪ್ರಮಾಣದೊಳಗೆ ಥೈರಾಯ್ಡ್ ಹಾರ್ಮೋನ್ ರಿಲೀಸ್ ಆಗಂಗಿಲ್ಲ ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ದಾಗಿಂದ. ಅದಕ್ಕೆ ಹೈಪೋಥೈರಾಯ್ಡಿಸಮ್. ಹೈಪೋ ಅಂದ್ರೆ ಕಮ್ಮಿ, ಅದಕ್ಕೆ ಹೈಪೋಥೈರಾಯ್ಡಿಸಮ್ ಅಂತಾರು. ನಾ ಇವತ್ತು ಹೈಪೋಥೈರಾಯ್ಡಿಸಮ್ ಅನ್ನೋ ಕಂಡೀಷನ್ ಬಗ್ಗೆ ಮಾತಾಡಿದ್ನು. ಹೈಪೋಥೈರಾಯ್ಡಿಸಮ್ ಅಂದರೆ ಏನಂತ ನೋಡಿ. ಫಸ್ಟ್ ಹೈಪೋಥೈರಾಯ್ಡಿಸಮ್ ಅಂದ್ರೆ ಇದೊಂದು ಮೆಡಿಕಲ್ ಕಂಡೀಷನ್. ಇದು ನಮ್ಮ ಥೈರಾಯ್ಡ್ ಹಾರ್ಮೋನ ನಮ್ಮ ಶರೀರಕ್ಕೆ ಎಷ್ಟು ಬೇಕು ಅಷ್ಟು ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಮಾಡೋಂಗಿಲ್ಲ. ಇದು ಕಮ್ಮಿ ರಿಲೀಸ್ ಮಾಡುತ್ತೆ. ಹೈಪೋ ಮೀನಿಂಗನ ಕಮ್ಮಿ. ಥೈರಾಕ್ಸಿನ್ ಉತ್ಪತ್ತಿ ಏನು ಕಮ್ಮಿ ಆಕೈತಿ. ಕಮ್ಮಿ ಆಗೋಣ ನಮ್ಗೆ ಹೈಪೋಥೈರಾಯ್ಡಿಸಮ್ ಅನ್ನೋ ಕಂಡೀಷನ್ ಬರ್ತೈತೆ ನಮಗೆ. ನೆಕ್ಸ್ಟ್ ಈಗ ಹೈಪೋಥೈರಾಯ್ಡಿಸಮ್ ಅಂದರೆ ಏನಂತ ನೋಡೋದು. ಇನ್ನು ನೆಕ್ಸ್ಟ್ ನೋಡೋನು ಇದ್ರ ಕಾಸಸ್ ಅಂದರೆ ಇದಕ್ಕೆ ಕಾರಣಗಳೇನು, ಹೈಪೋಥೈರಾಯ್ಡಿಸಮ್ ಆಗೋಕ್ಕೆ ಕಾರಣಗಳೇನು. ಹೈಪೋಥೈರಾಯ್ಡಿಸಮ್ದಾಗ ಮತ್ತು ಎರಡು ಕ್ಯಾಟಗರಿ ಅದಾವೆ. ಹೈಪೋಥೈರಾಯ್ಡಿಸಮ್, ಪ್ರೈಮರಿ ಹೈಪೋಥೈರಾಯ್ಡಿಸಮ್ ಮತ್ತು ಸೆಕೆಂಡರಿ ಹೈಪೋಥೈರಾಯ್ಡಿಸಮ್. ಹೈಪೋಥೈರಾಯ್ಡಿಸಮ್ ಬರೋಕೆ ಮೊದಲು ಕಾರಣ ಏನಂದ್ರೆ ರೀಸನ್ಸ್. ಈಗ ಅದು ಹೈಪೋಥೈರಾಯ್ಡಿಸಮ್ ನಮಗೆ ಯಾಕೆ ಬರ್ತೈತೆ ಅಂದ್ರೆ, ಈಗ ನಾವೊಂದು ಕೆಲವೊಂದಿಷ್ಟು ನಮಗೆ ರೆಗ್ಯುಲರಾಗಿ ಔಷಧಗಳು ಸ್ಟಾರ್ಟ್ ಇರ್ತಾವೆ, ಮೆಡಿಕೇಷನ್. ಅವ್ನು ನಾವು ಏನು ತಗೋತ ಹೋಗಿರ್ತೀವಿ, ಅದರಿಂದ ನಮ್ಮ ಥೈರಾಯ್ಡ್ ಫಂಕ್ಷನ್ ಕಮ್ಮಿ ಆಗೈತೆ. ಅಂದ್ರೆ ಥೈರಾಕ್ಸಿನ್ ರಿಲೀಸ್ ಆಗಿರ್ತೈತಿ, ಅದು ರಿಲೀಸ್ ಆಗೋದು ಕಮ್ಮಿ ಆಗೋಣ ನಮಗೆ ಥೈರಾಯ್ಡ್ ಬರ್ಬೋದು. ಮತ್ತು ಈಗ ಕೆಲವೊಂದು ರೋಗಗಳು ಬರ್ತಾವೆ. ಆ ರೋಗಗಳು ನಮ್ಗೆ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಅಂದ್ರೆ ಥೈರಾಯ್ಡ್ ಫಂಕ್ಷನ್ ಆಗೋದು ಕಮ್ಮಿ ಮಾಡಿಬಿಡ್ತಾವೆ. ಅಂದ್ರೆ ಹಾರ್ಮೋನ್ ಸರಿಯಾಗಿ ರಿಲೀಸ್ ಮಾಡೋಂಗಿಲ್ಲ. ಅದರ ಸಲುವಾಗಿ ನಮ್ಗೆ ಹೈಪೋಥೈರಾಯ್ಡಿಸಮ್ ಬರ್ತೈತೆ. ಹೈಪೋಥೈರಾಯ್ಡಿಸಮ್ ಬರೋಕೆ ಮೊದಲೇ ಕಾರಣ ಇದು ಏನಂದ್ರೆ, ನಾವು ಕಂಟಿನ್ಯೂಸ್ ಆಗಿ ಕೆಲವೊಂದು ಮೆಡಿಕೇಷನ್ನ ತೊಗೋತಾ ಹೋಗು ಮತ್ತು ಕೆಲವೊಂದು ರೋಗಗಳು ಬರ್ತಾವಲ್ಲ, ಈ ರೋಗಗಳು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ವರ್ಕ್ ಮಾಡೋದು ಕಮ್ಮಿ ಮಾಡಿಸ್ತಾವೆ. ಥೈರಾಯ್ಡ್ ಗ್ಲ್ಯಾಂಡ್ ಫಂಕ್ಷನ್ ಮಾಡೋದು ಕಮ್ಮಿ ಮಾಡ್ತಾವೆ. ಇದರಿಂದ ಹಾರ್ಮೋನ್ ಸರಿಯಾಗಿ ಸಿಕ್ರೇಟ್ ಆಗಂಗಿಲ್ಲ. ಅದರಿಂದ ನಮಗೆ ಥೈರಾಯ್ಡ್ ಬರ್ತೈತೆ, ಹೈಪೋಥೈರಾಯ್ಡಿಸಮ್. ಎರಡನೇ ರೀಸನ್ ಏನಂದ್ರೆ TSH ಅಂದ್ರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಆಗಕ್ಕೈತಂದ್ರೆ ನಮಗೆ ಥೈರಾಯ್ಡ್ ಹಾರ್ಮೋನ್ ಸರಿಯಾಗಿ ಸಿಕ್ರೇಟ್ ಆಗಂಗಿಲ್ಲ ನಮ್ಮ ಶರೀರದೊಳಗೆ. ಅದಕ್ಕೆ ಮತ್ತು ನಮಗೆ ಹೈಪೋಥೈರಾಯ್ಡಿಸಮ್ ಬರ್ತೈತಿ. ಇದು ಸೆಕೆಂಡ್ ರೀಸನ್. ಇವು ಎರಡು ರೀಸನ್ನಿಂದ ನಮಗೆ ಇದು ಹೈಪೋಥೈರಾಯ್ಡಿಸಮ್ ಬರ್ತೈತಿ. ನಾವು ಒಂದನೇ ರೀಸನ್ ಏನು ಹೇಳಿದ್ವು ಅಂದ್ರೆ, ಕೆಲವೊಂದು ರೋಗಗಳು ನಮ್ಗೆ ಹೈಪೋಥೈರಾಯ್ಡಿಸಮ್ ಬರೋಕೆ ಕಾರಣ ಆಕೈತೆ ಅಂತ ಹೇಳಿದ್ವಿ ನಾವು. ಆ ರೋಗಗಳಿಗೆ ಆಟೋಇಮ್ಯೂನ್ ಡಿಸೀಸ್ ಅಂತಾರೆ. ಆಟೋಇಮ್ಯೂನ್ ಡಿಸೀಸ್ ಅಂದ್ರೆ, ಈಗ ನಮ್ಮ ಶರೀರದಾಗ ಒಂದು ಫಾರಿನ್ ಬಾಡಿ ಬರ್ತೈತೆ. ಅಂದ್ರೆ ಇನ್ಫೆಕ್ಷನ್ ಏನೋ ಬರ್ತದೆ ತಿಳ್ಕೊತ ನಮ್ಮ ಶರೀರದಾಗ. ಅದು ಬರ್ತಂದ್ರೆ ಅದನ್ನು ಫೈಟ್ ಮಾಡೋಕೆ ನಮ್ಗೆ ಫೈಟರ್ ಸೆಲ್ ಅಂತ ಹೇಳಿ ಬೇರೆ ಇರ್ತಾವೆ. ಅಂದ್ರೆ ಆ ಇನ್ಫೆಕ್ಷನ್ ಹೊರಗೆ ಹಾಕೋಕೆ ನಮ್ಮ ಶರೀರದಾಗ ಫೈಟ್ ಮಾಡೋಕೆ ಫೈಟರ್ ಸೆಲ್ಸ್ ಅಂತ ಇರ್ತಾವೆ. ಆ ಫೈಟರ್ ಸೆಲ್ ಕೆಲವೊಮ್ಮೆ ಕನ್ಫ್ಯೂಸ್ ಆಗಿ ನಮ್ಮ ಹೆಲ್ದಿ ಸೆಲ್ಸನ್ನು ಅಟ್ಯಾಕ್ ಮಾಡ್ತಾವೆ. ಹೆಲ್ದಿ ಸೆಲ್ಸ್ ಅಟ್ಯಾಕ್ ಮಾಡಿ ಹೆಲ್ದಿ ಸೆಲ್ ನಮ್ಮ ಶರೀರದಾಗಿನೂ ನಾಶ ಮಾಡ್ತಾವೆ. ಹೀಗಾಗಿ ನಮಗೆ ಡಿಸೀಸ್ ಬರ್ತಾವೆ. ಅದಕ್ಕೆ ಆಟೋಇಮ್ಯೂನ್ ಡಿಸೀಸ್ ಅಂತಾರು. ಆ ಆಟೋಇಮ್ಯೂನ್ ಡಿಸೀಸ್ ಹಶಿಮೋಟೋಸ್ ಅಂತ ಒಂದು ಡಿಸೀಸ್ ಇರ್ತೈತಿ. ಹಶಿಮೋಟೋ ಡಿಸೀಸ್ ಅದೊಂದು ಆಟೋಇಮ್ಯೂನ್ ಡಿಸೀಸ್. ಆಟೋಇಮ್ಯೂನ್ ಡಿಸೀಸ್ ಅಂದರೆ ನಮ್ಮ ಶರೀರದೊಳಗಿಂದ ಫೈಟರ್ ಸೆಲ್ಸ್ ಇರ್ತಾವಲ್ಲ, ನಮ್ಮ ಹೆಲ್ದಿ ಸೆಲ್ಲನ್ನು ಕಿಲ್ ಮಾಡ್ತಾವೆ. ಅಂದ್ರೆ ನಮ್ಮ ಶರೀರದ ರೋಗ ನಿರೋಧಕ ಶಕ್ತಿ ಏನು ಇರ್ತೈತಿಲ್ಲ ನಮ್ಮ ಒಳ್ಳೆ ಚಲೋ ಸೆಲ್ಸ್, ನಮ್ಮ ಹೆಲ್ತಿ ಬೇಕಾದ ಸೆಲ್ ಎಲ್ಲ ನಾಶ ಮಾಡ್ತಾವೆ. ಹೀಗಾಗಿ ನಮಗೆ ಕೆಲವೊಂದು ರೋಗ ಬರ್ತಾವೆ. ಅದಕ್ಕೆ ನಾವು ಆಟೋಇಮ್ಯೂನ್ ಡಿಸೀಸ್ ಅಂತೀವಿ. ಆಟೋಇಮ್ಯೂನ್ ಡಿಸೀಸನ್ನು ಇದು ಹೈಪೋಥೈರಾಯ್ಡಿಸಮ್ ಒಂದು ಮೇನ್ ರೀಸನ್. ಹಶಿಮೋಟೋಸ್ ಡಿಸೀಸ್ ಅಥವಾ ಒಂದು ಡಿಸೀಸ್ ಇರ್ತೈತಿ. ಈ ಥೈರಾಯ್ಡ್ ಗ್ಲ್ಯಾಂಡ್ ಡೈರೆಕ್ಟಾಗಿ ಎಫೆಕ್ಟ್ ಮಾಡ್ತೈತಿ. ಥೈರಾಯ್ಡ್ ಗ್ಲ್ಯಾಂಡ್ ಎಫೆಕ್ಟ್ ಮಾಡಿ ಅದಕ್ಕೆ ಇನ್ಫ್ಲಮೇಷನ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಥೈರಾಯ್ಡ್ ಗ್ಲ್ಯಾಂಡಿಗೆ ಇನ್ಫ್ಲಮೇಷನ್ ಬರೋಣ ಅದು ತನ್ನ ಫಂಕ್ಷನ್ ಎಲ್ಲ ಮಾಡೋದಕ್ಕೆ, ತನ್ನ ಕೆಲಸ ಎಲ್ಲ ಕಮ್ಮಿ ಮಾಡ್ತೈತಿ. ಅನ್ನ ಹೈಪೋಥೈರಾಯ್ಡಿಸಮ್ ಬರೋಕೆ ಫಸ್ಟ್ ಒನ್ ಏನಂದ್ರೆ, ಕೆಲವೊಂದು ಡಿಸೀಸ್ಗಳ ಮತ್ತು ಮೆಡಿಕೇಷನ್ನು ಕಾರಣ ಆಗಿರ್ಬೋದು. ಮತ್ತು ಎರಡನೇದು ಏನೈತೆ ಅಂದರೆ TSH ಸರಿಯಾಗಿ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್
ಏನಿರ್ತೈತಿ ಅದು ಸರಿಯಾಗಿ ಪ್ರೊಡಕ್ಷನ್ ಆಗ್ಲಿಕ್ಕೆ ನಮ್ಮ ಥೈರಾಯ್ಡ್ ಫಂಕ್ಷನು ಸರಿಯಾಗಿ ಆಗಂಗಿಲ್ಲ. ಇದು ಒಂದು ರೀಸನ್. ಇವೆರಡು ರೀಸನ್ದಿಂದ ನಮಗೆ ಹೈಪೋಥೈರಾಯ್ಡಿಸಮ್ ಬರ್ತೈತಿ. ನಾವು ಮೊದಲೇನು ನೋಡಿದು ಡಿಸೀಸ್ ಹೈಪೋಥೈರಾಯ್ಡಿಸಮ್ ಏನಂದ್ರೆ ನೋಡಿದ್ದು. ಆಮೇಲೆ ಹೈಪೋಥೈರಾಯ್ಡಿಸಮ್ ಏನಂದ್ರೆ ಹೇಳಿ. ನೆಕ್ಸ್ಟ್ ಅದ್ರ ಕಾಸಸ್ ಅಂದ್ರೆ ಕಾರಣಗಳು, ಅದಾಗ ಕಾರಣಗಳು ಯಾವ್ಯಾವ ಕಾರಣ ಇರ್ತಾವೆ ನಮ್ಮ ಹೈಪೋಥೈರಾಯ್ಡಿಸಮ್ ನಮ್ಮ ಶರೀರದಾಗ ಆಗಕ್ಕಂತ ಹೇಳಿ ನೋಡಿದ್ದು. ಆಮೇಲೆ ಮೂರನೇದು ಏನಂದ್ರೆ ಇದ್ರ ಸಿಂಪ್ಟಮ್ಸ್ ಅಂದ್ರೆ ಹೈಪೋಥೈರಾಯ್ಡಿಸಮ್ ಆತಂದ್ರೆ ನಮ್ಮ ಶರೀರದಾಗ ಯಾವ್ಯಾವ ಲಕ್ಷಣಗಳು ನಮಗೆ ಕಾಣಿಸ್ತಾವೆ ಅನ್ನೋದು ಹೇಳ್ತೀನಿ. ಹೈಪೋಥೈರಾಯ್ಡಿಸಮ್ದು ಲಕ್ಷಣಗಳು ನೋಡೋಣ. ಹೈಪೋಥೈರಾಯ್ಡಿಸಮ್ದೊಳಗೆ ಒಬ್ಬೊಬ್ಬರಿಗೆ ಏನೂ ಲಕ್ಷಣನೇ ಇರೋಂಗಿಲ್ಲ, ಆದರೂ ಅವ್ರದ್ದು ಬ್ಲಡ್ ಟೆಸ್ಟ್ ಮಾಡ್ರೆ ಹೈಪೋಥೈರಾಯ್ಡಿಸಮ್ ಪಾಸಿಟಿವ್ ಬರ್ತೈತಿ. ಕೆಲವೊಬ್ರಿಗೆ ಹಿಂಗೆ ಇರ್ತೈತಿ. ಆಮೇಲೆ ಕೆಲವೊಬ್ರಿಗೆ ಭಾಳ ಲಕ್ಷಣಗಳು ಕಂಡು ಬರ್ತಿರ್ತಾವೆ ಹೈಪೋಥೈರಾಯ್ಡಿಸಮ್ದು. ಲಕ್ಷಣಗಳ್ದಾಗ ಫಸ್ಟ್ ಲಕ್ಷಣ ಏನಂದ್ರೆ ವೇಟ್ ಗೇನ್ ಆಕೈತಿ. ವೇಟ್ ಗೇನ್ ಅಂದ್ರೆ ನಮ್ಮದು ಶರೀರದ ತೂಕ ಜಾಸ್ತಿ ಆಕೈತಿ ಹೈಪೋಥೈರಾಯ್ಡಿಸಮ್ದ. ಮತ್ತು ಎರಡನೇ ಸಿಂಪ್ಟಮ್ ಏನಂದ್ರೆ ಕಣ್ಣಿಗೆ ಬಾವು ಬರ್ತಾವೆ. ಏನು ಕಲ್ಲು ಮ್ಯಾಲೆ ಏನಿರ್ತೈತಿ ಇಲ್ಲೆಲ್ಲ ಬಾವು ಬರೋಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಸ್ವೆಲ್ಲಿಂಗ್ ಅಂತಾರೆ ಅದಕ್ಕೆ. ಸ್ವೆಲ್ಲಿಂಗ್ ಐದಾಗ ಸ್ವೆಲ್ಲಿಂಗ್ ಬರ್ತೈತಿ. ಮತ್ತು ಅವ್ರಿಗೆ ನೆಗಡಿ ಭಾಳ ಲಘು ಬರ್ತಿರ್ತೈತಿ. ಹೈಪೋಥೈರಾಯ್ಡಿಸಮ್ ಇದ್ದವ್ರಿಗೆ ನೆಗಡಿ ಭಾಳ ಲಘು ಬರ್ತೈತಿ. ಮತ್ತು ಅವ್ರ ಸ್ಕಿನ್ನ ಭಾಳ ಡ್ರೈ ಆಗೈತಿ. ಅಂದ್ರೆ ಹಿಂಗೆ ಕೈ ಹಚ್ಚಿರ ಮ್ಯಾಗಿನ ತೊಗುಲೆಲ್ಲ ಉಚ್ತೈತಿ, ಅಷ್ಟು ಸ್ಕಿನ್ ಎಲ್ಲ ಮ್ಯಾಗಿಂದ ಹೋಗುವಂಗೆ ಅಷ್ಟು ಇದಾಕೈತಿ. ಮತ್ತು ಕೆಲವೊಬ್ಬರಲ್ಲಿ ಏನೈತಿ ಐಬ್ರೋ ಎಲ್ಲ ಉಚ್ಚೋಕ್ಕವ. ಐಬ್ರೋ ಉಚ್ಚೋಗಿ ಒಟ್ಟು ಐಬ್ರೋನೇ ಇರೋಂಗಿಲ್ಲ. ಮತ್ತು ಹೇರ್ ಫಾಲ್ ಜಾಸ್ತಿ ಆಕೈತಿ. ತಲೆಯಾಗಿನ ಕೂದಲೆಲ್ಲ ಹೋಕ್ಕವು. ಮತ್ತು ಸರಿಯಾಗಿ ನಿದ್ದೆ ಹತ್ತಂಗಿಲ್ಲ. ನಿದ್ದೆಗಳೊಳಗೆ ಭಾಳ ಡಿಸ್ಟರ್ಬೆನ್ಸ್ ಆಗಿರುತ್ತೆ. ಅವ್ರಿಗೆ ನಿದ್ದೆ ಹತ್ತೈತಿ ಒಂದು ಹತ್ತಂಗಿಲ್ಲ. ಮತ್ತು ಕೈಕಾಲೆಲ್ಲ ಸ್ಟಿಫ್ನೆಸ್, ಜಾಯಿಂಟ್ನಾಗ ಸ್ಟಿಫ್ನೆಸ್ ಬರ್ತಾವೆ. ಮತ್ತು ಕೈಕಾಲು ಹೊಡ್ಸೋದ, ಮೈ ಹೊಡ್ಸೋದ, ಬಾಡಿ ಅದು ಭಾಳ ಆಗ್ತಿರ್ತೈತೆ ಅವ್ರಿಗೆ. ಮತ್ತು ಇದು ಅವ್ರ ಧ್ವನಿ ಗಡಸಾಕೈತೆ ಒಂಥರ, ಅಂದ್ರೆ ರಫ್ ಆಕೈತೆ ಧ್ವನಿ, ವಾಯ್ಸ್ ಕ್ಲಿಯರ್ ಇರೋಂಗಿಲ್ಲ. ಮತ್ತು ಕೆಲವೊಬ್ಬರಿಗೆ ಇದು ಬರ್ತೈತಿ, ಏನದು ಸ್ವೆಲ್ಲಿಂಗ್ ಆಫ್ ಟಂಗ್ ಅಂದ್ರೆ ನ್ಯಾಲಿಗೆ ಒಂಥರ ಬಾವು ಬಂದಂಗೆ ಆಕೈತಿ. ನ್ಯಾಲಿಗೆ ದಿಪ್ಪ ಆಗೈತಿ ಅಂತಾರಲ್ಲ ಹಂಗೆ ಅವ್ರಿಗೆ ಆಕೈತಿ. ಮತ್ತು ಒಬ್ಬೊಬ್ಬರಿಗೆ ಏನಾಕೈತಿ ಅಂದ್ರೆ ಇದಾಕೈತಿ ಅಂದ್ರೆ ಉಸಿರಾಟದ ಸಮಸ್ಯೆ ಆಗಿ ಚಾಲು ಮಾಡ್ತೈತಿ. ಬ್ರೀತಿಂಗ್ ಶಾರ್ಟ್ ಆಕೈತಿ. ಅಂದ್ರೆ ಲಘು ಉಸಿರಾಡ್ತಾರೆ ಅವ್ರದ್ದು ಉಸಿರಾಟ ಲಘು ಹಾಕಿರ್ತೈತಿ. ಅಂದ್ರೆ ಬಡ ಹಾಕಿರ್ತೈತಿ. ಹಿಂಗೆ ರೆಗ್ಯುಲರ್ ಆಗಿ ಹಾಕಿರಂಗಿಲ್ಲ. ಮತ್ತು ಅವರು ರೆಸ್ಪಿರೇಟ್ರಿ ಮಸಲ್ಸ್ ಎಲ್ಲ ವೀಕ್ ಆಕಾವು. ರೆಸ್ಪಿರೇಟ್ರಿ ಮಸಲ್ಸ್ ಅಂದರೆ ಈಗ ನಾವು ಉಸಿರಾಟದ್ದು ಏನು ಮಸಲ್ ಇರ್ತಾವಲ್ಲ, ಲಂಗ್ಸ ಮತ್ತು ಟ್ರೇಕಿಯಾ ಇದೇನು ಹೇಳ್ತೀವಿ ನಾವು, ಇವತ್ತರ ಮಸಲ್ ಇರ್ತಾವಲ್ಲ ಅವೆಲ್ಲ ವೀಕ್ ಆಕಾವು, ಕಮ್ಮಿ ಆಕಾವು. ಮತ್ತು ಹಾರ್ಟ್ ಮಸಲ್ಸ್ ವೀಕ್ ಆಕಾವು. ಹಾರ್ಟ್ ರಿಲೇಟೆಡ್ ಡಿಸೀಸ್ ಸ್ಟಾರ್ಟ್ ಮಾಡ್ತಾವೆ. ಹಾರ್ಟ್ ಮಸಲ್ ಇರ್ತಾವಲ್ಲ ಅವು ವೀಕ್ ಆಕಾವು. ಮತ್ತು ಹಾರ್ಟ್ ಪಂಪ್ ಮಾಡೋದು ಇರ್ರೆಗ್ಯುಲರ್ ಆಕೈತಿ. ಹಾರ್ಟ್ ಬೀಟ್ ಅವ್ರು ಸರಿಯಾಗಿರಂಗಿಲ್ಲ ಹೈಪೋಥೈರಾಯ್ಡಿಸಮ್ ಇದ್ದವ್ರದ್ದು. ಮತ್ತು ಏಕದಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಕಿರ್ತೈತಿ. ಮತ್ತು ರಕ್ತದ ಕೊಲೆಸ್ಟ್ರಾಲ್ ಪ್ರಮಾಣ ಒಮ್ಮೆ ಹೆಚ್ಚಾಕೈತಿ. ಇವೆಲ್ಲ ಹೈಪೋಥೈರಾಯ್ಡಿಸಮ್ ಇದ್ದವ್ರಿಗೆ ಲಕ್ಷಣಗಳು. ಹೈಪೋಥೈರಾಯ್ಡಿಸಮ್ ಮೇನ್ಲಿ ಹೆಣ್ಮಕ್ಳೊಳಗೆ ಹೆಚ್ಚು ಕಾಣಿಸ್ತೈತಿ. ಮತ್ತು ಅದು ಬತ್ತಂದ್ರೆ ಸರಿಯಾಗಿ ಪ್ರೆಗ್ನೆನ್ಸಿ ಆಗಂಗಿಲ್ಲ. ಪ್ರೆಗ್ನೆಂಟ್ ಆಗಕ್ಕೆ ಏನು ಫ್ಯಾಕ್ಟರ್ಗಳು ಬೇಕಾಗಲ್ಲ ಅದೆಲ್ಲ ಸರಿಯಾಗಿ ಇದಾಗಂಗಿಲ್ಲ. ಅಂದ್ರೆ ಫಸ್ಟ್ ಮೆನ್ಸ್ಟ್ರೇಷನ್ ಇರ್ರೆಗ್ಯುಲರ್ ಆಗಿ ಸ್ಟಾರ್ಟ್ ಮಾಡ್ತೈತಿ ಹೈಪೋಥೈರಾಯ್ಡಿಸಮ್ ಇತ್ತಂದ್ರೆ ಹೆಣ್ಮಕ್ಳು. ಮೆನ್ಸ್ಟ್ರೇಷನ್ ಇರ್ರೆಗ್ಯುಲರ್ ಅಂದ್ರೆ ಒಮ್ಮೆ 1 ತಿಂಗಳಿಗೆ ಆಗ್ಬೋದು, ಆಮೇಲೆ 3 ತಿಂಗಳು ಬಿಟ್ಟಾಗ್ಬೋದು, ಇಲ್ಲಾಂದ್ರೆ 15 ದಿವ್ಸಕ್ಕೆ ಆಗ್ಬೋದು. ಮೆನ್ಸ್ಟ್ರೇಷನ್ ಸರಿಯಾಗಿ ಆಗಂಗಿಲ್ಲ. ಆಮೇಲೆ ಪ್ರೆಗ್ನೆನ್ಸಿ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾವೆ. ಇದಾಗಂಗಿಲ್ಲ, ಪ್ರೆಗ್ನೆಂಟ್ ಆಗಕ್ಕೆ ಆಗಂಗಿಲ್ಲ. ಅವ್ರ ಪ್ರೆಗ್ನೆನ್ಸಿಗೇನೋ ತ್ರಾಸ ಬರ್ತೈತಿ. ಮೆನ್ಸ್ಟ್ರೇಷನ್ ಇರ್ರೆಗ್ಯುಲರ್ ಆಗೋಣ ಪ್ರೆಗ್ನೆನ್ಸಿಗೂ ತ್ರಾಸ ಬರ್ತೈತಿ. ಆಮೇಲೆ ಕೆಲವೊಂದು ಸೈಕಲಾಜಿಕಲ್ ಇದು ಇರ್ತಾವೆ, ಅವ್ರಿಗೆ ಪ್ರಾಬ್ಲಮ್ಮು ಬರ್ತಾವೆ. ಅವೇನಂದ್ರೆ ಒಮ್ಮೆ ಮೂಡ್ ಸ್ವಿಂಗ್ ಆಗಿರ್ತೈತೆ ಅವ್ರಿಗೆ. ಒಮ್ಮೊಮ್ಮೆ ಭಾಳ ಖುಷಿಲೇ ಇರ್ತಾರೆ, ಒಮ್ಮೊಮ್ಮೆ ಚಲೋ ಮಾತಾಡ್ತಿರ್ತಾರೆ. ಆಮೇಲೆ ಒಮ್ಮೆ ಮೂಡ್ ಅಪ್ಸೆಟ್ ಆಗೋರ್ಗತೆ ಯಾಕಾರು ಸರಿಯಾಗಿ ಮಾತಾಡೋಂಗಿಲ್ಲ, ಹೀಗೆಲ್ಲ ಆಗಿರ್ತೈತಿ. ಇವೆಲ್ಲ ಮೇನ್ಲಿ ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು. ಮತ್ತು ಈ ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು ಹೆಚ್ಚಾಗಿ ಮಹಿಳೆಯರಿಗೆ ಹೆಚ್ಚಿರ್ತವೆ. ಮತ್ತು ಥೈರಾಯ್ಡ್ ಸಲುವಾಗಿ ಯಾವ ಬ್ಲಡ್ ಟೆಸ್ಟ್ ಮಾಡ್ತಾರೋ, ಬ್ಲಡ್ ಟೆಸ್ಟ್ನಾಗ ಏನು ಬರ್ತೈತೆ ಅಂದ್ರೆ ಥೈರಾಕ್ಸಿನ್ ಲೆವೆಲ್ ಕಮ್ಮಿ ಬರ್ತೈತಿ. ಮತ್ತು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH ಹಾರ್ಮೋನ್ ಲೆವೆಲ್ ಹೆಚ್ಚು ಬರ್ತೈತಿ. ಯಾಕಂದ್ರೆ TSH ಒಂದು ನಮ್ಮ ಬ್ರೈನ್ನಾಗ ಪಿಟ್ಯೂಟರಿ ಗ್ಲ್ಯಾಂಡ್ ಇರ್ತೈತಿ. ಅದು TSH ಸಿಕ್ರೆಟ್ ಮಾಡ್ತಿರ್ತೈತಿ. ಇದು ಥೈರಾಯ್ಡ್ ಗ್ಲ್ಯಾಂಡನ್ನು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಏನಿರ್ತೈತಿ ಅದು ರೆಗ್ಯುಲೇಟ್ ಮಾಡ್ತಿರ್ತೈತಿ.
ಅದು ಯಾಕೆ ಹೆಚ್ಚಾಕತ್ತಂದ್ರೆ ನಮಗೆ ಹೈಪೋಥೈರಾಯ್ಡಿಸಮ್ ಆತಂದ್ರೆ ಟಿ ಎಸ್ ಎಚ್ ಲೆವೆಲ್ ಹೆಚ್ಚಾಕಿರ್ತೈತಿ. ಟಿ ಎಸ್ ಎಚ್ ಲೆವೆಲ್ ಯಾಕೆ ಹೆಚ್ಚಾಕೈತೆ ಅಂದ್ರೆ ನಮಗೆ ಥೈರಾಕ್ಸಿನ್ ಸರಿಯಾಗಿ ಸಿಕ್ರೀಟ್ ಆಗಲಿ ರಿಲೀಸ್ ಆಗಲಿ ನಮ್ಮ ಶರೀರಕ್ಕೆ ಅಂತ ಹೇಳಿ ಟಿ ಎಸ್ ಎಚ್ ಹಾರ್ಮೋನ್ ಅದಕ್ಕೆ ಬೂಸ್ಟ್ ಮಾಡ್ತಿರ್ತೈತಿ ಅದನ್ನು, ಥೈರಾಕ್ಸಿನ್ ಹಾರ್ಮೋನ್. ಹೀಗಾಗಿ ಟಿ ಎಸ್ ಎಚ್ ಲೆವೆಲ್ ಇನ್ಕ್ರೀಸ್ ಆಕೈತಿ ಮತ್ತು ಥೈರಾಕ್ಸಿನ್ ಲೆವೆಲ್ ಕಮ್ಮಿ ಆಕೈತಿ. ಬ್ಲಡ್ ಟೆಸ್ಟ್ನಾಗ ನಮ್ಗೆ ಗೊತ್ತಾಕೈತಿ. ಹಿಂಗಾಗಿತ್ತಂದ್ರೆ ಬ್ಲಡ್ ಟೆಸ್ಟ್ನಾಗ ನಾವು ಏನು ತಿಳ್ಕೊಬೇಕಂದ್ರೆ ಹೈಪೋಥೈರಾಯ್ಡಿಸಮ್ ಆಗಿತ್ತು ನಮ್ಗೆ ಅಂತ ಹೇಳಿ ತಿಳ್ಕೊಬೋದು. ಮತ್ತು ನೆಕ್ಸ್ಟ್ ಇದಕ್ಕೆ ಮೆಡಿಕೇಷನ್ ಏನು ಕೊಡ್ತಾರಂದ್ರೆ ಅಲೋಪತಿಕ್ದಾಗ ಥೈರಾಕ್ಸಿನ್ ಅಂತ ಹೇಳಿ ಒಂದು ಹಾರ್ಮೋನ್ ಟ್ಯಾಬ್ಲೆಟ್ ಬರ್ತೈತಿ, ಅದನ್ನು ಕೊಡ್ತಾರೆ. ಅದು ಹಾರ್ಮೋನ್ ಬ್ಯಾಲೆನ್ಸ್ ಮಾಡ್ತೈತಿ ನಮ್ಮ ಶರೀರದೊಳಗೆ. ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಫಂಕ್ಷನ್ ಮಾಡೋಕ್ಕೂ ಇದನ್ನು ಮಾಡ್ತೈತಿ, ಕೆಲಸ ಮಾಡ್ತೈತಿ. ಮತ್ತು ನಮ್ಮ ಶರೀರದಾಗ ಥೈರಾಯ್ಡ್ ಹಾರ್ಮೋನ್ ಬ್ಯಾಲೆನ್ಸ್ ಮಾಡೋಕ್ಕೆ ಅದಕ್ಕೆ ಹೆಲ್ಪ್ ಮಾಡ್ತೈತಿ. ಇವತ್ತಿನ ನನ್ನ ವಿಡಿಯೋ ಇಲ್ಲೇ ಮುಗಿಸ್ನು. ಮತ್ತು ಮುಂದಿನ ವಿಡಿಯೋದಾಗ ನಾ ಇದ್ರ ಹೈಪರ್ ಥೈರಾಯ್ಡಿಸಮ್ ಬಗ್ಗೆ ಮಾತಾಡ್ದು. ಮತ್ತು ಹೈಪರ್ ಥೈರಾಯ್ಡಿಸಮ್ಗೆ ಏನೇನು ಇದಿರ್ತಾವೆ ಸಿಮ್ಟಮ್ಸ ಮತ್ತು ಅದಕ್ಕೇನು ಕಾಸ್ ಅದಾವೆ ಅದನ್ನೆಲ್ಲ ಮಾತಾಡ್ದು. ಮತ್ತು ಇದಕ್ಕೆ ಹೈಪೋಥೈರಾಯ್ಡಿಸಮ್ಗೆ ಸ್ವಲ್ಪ ಯೋಗ ಅದು ಆಯುರ್ವೇದಿಕ್ದಾಗ ಆ ಯೋಗ ಹೇಳ್ಕೊಡ್ತೀನಿ ನಾನು. ನಮಸ್ಕಾರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರ.